Hello my dear students, welcome back to my channel. In this session, I am going to explain the passivity. We know that most of the metals readily reacts with nitric acid. In the last video, we have discussed how does metals and non-metals and certain compounds reacts with the concentrated nitric acid. But some metals like iron, chromium, aluminium, nickel are dipped in concentrated nitric acid. They lose their normal activity. ಇವು ಅಷ್ಟೊಂದು ಈಸಿಯಾಗಿ ರಿಯಾಕ್ಷನ್ ಆಗಲ್ಲ. ಈಗ ನಾವು ಬೇರೆ ಮೆಟಲ್ಸ್ ಅನ್ನ ನಾವು ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಮೆಟಲ್ ನೈಟ್ರೇಟ್ಸ್ ಆಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್, ಇವೆಲ್ಲ ಬೈ ಪ್ರಾಡಕ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ವಿ. ಬಟ್ ಪರ್ಟಿಕ್ಯುಲರ್ಲಿ ಸಮ್ ಮೆಟಲ್ಸ್ ಲೈಕ್ ಐರನ್, ಕ್ರೋಮಿಯಂ, ಅಲ್ಯೂಮಿನಿಯಂ ಅಂಡ್ ನಿಕ್ಕಲ್ are dipped in concentrated nitric acid solution. They lose their normal activity and become passive. Passive is nothing but unreactive anta. Yake unreactive? The passivity of these metals when dipped in concentrated nitric acid is due to the formation of ethylene protective oxide layer on the surface of the metal. ಈಗ ಫಾರ್ ಎಕ್ಸಾಂಪಲ್ ಈಗ ಐರನ್ ಅನ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ಡಿಪ್ ಮಾಡಿದ ತಕ್ಷಣ ಏನಾಗುತ್ತೆ, ರಿಯಾಕ್ಟಿವಿಟಿನ ಕಳ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಅಲ್ಲಿ ಡಿಪ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಮೆಟಲ್ ಸರ್ಫೇಸ್ ಮೇಲೆ ಒಂದು ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ದಿಸ್ ವಿಲ್ ಪ್ರಿವೆಂಟ್ಸ್ ಫರ್ದರ್ ಆಕ್ಟಿವಿಟಿ. ಮತ್ತೆ ರಿಯಾಕ್ಷನ್ ಆಗೋದನ್ನ ಆ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಏನ್ ಮಾಡುತ್ತೆ, ಅದನ್ನ ಆ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಏನ್ ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ. ಅದನ್ನ ನಾವು ಪ್ಯಾಸಿವಿಟಿ ಅಂತ ಕರಿತೀವಿ. ಓನ್ಲಿ ದೀಸ್ ಮೆಟಲ್, when the metals such as iron, chromium, aluminium, nickel are dipped in concentrated nitric acid, they lose their normal activity and become passive. Passive ಅಂದ್ರೆ unreactive. The passivity of these metal in concentrated nitric acid is due to the formation of a thin protective oxide layer on the surface of the metal. ಅದರಿಂದ ಏನಾಗುತ್ತೆ, ಅದರ ಆಕ್ಟಿವಿಟಿ ಏನಾಗುತ್ತೆ, ಸಪ್ರೆಸ್ ಆಗುತ್ತೆ. ಫರ್ದರ್ ರಿಯಾಕ್ಷನ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ನ ತಗೊಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಐರನ್. When iron is dipped in concentrated nitric acid, ಏನಾಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಏನಾಗುತ್ತೆ, ಐರನ್ ಮೆಟಲ್ ಅನ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಸೊಲ್ಯೂಷನ್ ಡಿಪ್ ಮಾಡಿದ ತಕ್ಷಣ ಒಂದು ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಡಿಪಾಸಿಟ್ ಆಗುತ್ತೆ. ದಟ್ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಈಸ್ ಫೆರಸೋಫೆರಿಕ್ ಆಕ್ಸೈಡ್ Fe2O3. ಅಲಾಂಗ್ ವಿತ್ ನೈಟ್ರೋಜನ್ ಡೈಆಕ್ಸೈಡ್ ವಾಟರ್ ಕೂಡ ಫಾರ್ಮೇಶನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. When iron is dipped in concentrated nitric acid, they lose their normal activity. ಐರನ್ ತನ್ನ ಆಕ್ಟಿವಿಟಿನ ಕಳ್ಕೊಂಡ್ಬಿಡುತ್ತೆ. ಯಾಕೆ ಅಂದ್ರೆ ಐರನ್ ಸುತ್ತು ಏನಾಗುತ್ತೆ, ಈ ಒಂದು ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್, ದಟ್ ಈಸ್ ಫೆರಸೋಫೆರಿಕ್ ಆಕ್ಸೈಡ್ ಲೇಯರ್ ಅನ್ನೋದು ಡಿಪಾಸಿಟ್ ಆಗೋದ್ರಿಂದ ಅದರ ಆಕ್ಟಿವಿಟಿನ ಕಳ್ಕೊಳ್ಳುತ್ತೆ. ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಐರನ್ ಆಟಮ್ಸ್ ಇಲ್ಲಿ 3 ಇದೆ, ಇಲ್ಲಿ 3 ತಗೋಣ. ಈಗ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ನ ಅಬ್ಸರ್ವ್ ಮಾಡೋಣ. ವಾಟ್ ಈಸ್ ಆಕ್ಸಿಡೇಷನ್ ನಂಬರ್ ಇನ್ ಎಲಿಮೆಂಟರಿ ಸ್ಟೇಟ್? 0. In ferrous oxide, the oxidation number of iron is +2. In ferric oxide, the oxidation number of iron is +3. ಈಗ change in oxidation number ನೋಡೋಣ. ಟೋಟಲ್ 3 ಐರನ್ ಆಟಮ್ಸ್ ಅಲ್ಲಿ ಒಂದು ಐರನ್ ಆಟಮ್ 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ. ರಿಮೈನಿಂಗ್ 2 ಐರನ್ ಆಟಮ್ಸ್ 3 ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಔಟ್ ಆಫ್ 3 ಐರನ್ ಆಟಮ್ losing how many electron? 8 electron. Here 6. ಒಂದು ಐರನ್ ಆಕ್ಸಿಡೇಷನ್ ಸ್ಟೇಟ್ +3 ಅಂದ್ರೆ ಲಾಸ್ ಆಫ್ 3 ಎಲೆಕ್ಟ್ರಾನ್. ಟೋಟಲ್ ನಂಬರ್ ಆಫ್ ಐರನ್ ಆಟಮ್ಸ್ 3 ಇದೆ. ಟೋಟಲ್ ಎಷ್ಟಾಯ್ತು? 6 ಆಯ್ತು. ಈ ಒಂದು ಫೆರಸ್ ಆಕ್ಸೈಡ್ ಅಲ್ಲಿ ಆಕ್ಸಿಡೇಷನ್ ನಂಬರ್ +2 ಇದೆ. 6 + 2 ಎಷ್ಟಾಯ್ತು? 8 ಎಲೆಕ್ಟ್ರಾನ್. ಟೋಟಲ್ 3 ಐರನ್ ಆಟಮ್ಸ್ ಇಂದ ಎಷ್ಟು ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ? 8 ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ. Okay, the change in oxidation number, nitrogen to compare ಮಾಡೋಣ. The oxidation number of nitrogen in nitric acid is +5. The +5 oxidation number changes to +4. What is a change in oxidation number? ಇಲ್ಲಿ ಏನಾಗ್ತಾ ಇದೆ, ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗ್ತಿದೆ. ಇಲ್ಲಿ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಿದೆ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗ್ತಿದೆ, ರಿಡಕ್ಷನ್. ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗ್ತಾ ಇದೆ? 1 ಎಲೆಕ್ಟ್ರಾನ್. In order to balance this equation, this number must be multiplied by 8. ಯಾಕಂದ್ರೆ ಇಲ್ಲಿ 8 ಎಲೆಕ್ಟ್ರಾನ್, ಇಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ 8 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೋಬೇಕು ಅಂದ್ರೆ ನಂಬರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಕೂಡ 8 ಇರಬೇಕು. ಓಕೆ, ಲೆಟ್ ಅಸ್ ಬ್ಯಾಲೆನ್ಸ್ ಫರ್ದರ್ ರಿಯಾಕ್ಷನ್. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ 8 ಇದೆ, ಇಲ್ಲಿ 8. ಹೈಡ್ರೋಜನ್ ಆಟಮ್ಸ್ 8 ಇದೆ, ಹೈಡ್ರೋಜನ್ ಆಟಮ್ಸ್ ಓಕೆ ಇಲ್ಲಿ 4 ತಗೊಳ್ಳಿ, ಹೈಡ್ರೋಜನ್ ಆಟಮ್ಸ್ 8 ಆಗಿದೆ. ನಂಬರ್ ಆಫ್ ಆಕ್ಸಿಜನ್ಸ್ ಕೂಡ ತಗೊಳ್ಳಿ, ಬ್ಯಾಲೆನ್ಸ್ ಆಗಿದೆ. When iron is dipped in
concentrated nitric acid, it's lose their the metal lose their activity, normal activity, due to the formation of a thin protective oxide layer on the surface of the metal. ಆ ಒಂದು ಅನ್ರಿಯಾಕ್ಟಿವ್ ನೇಚರ್ ಏನಿದೆ ಮೆಟಲ್ಸ್ ಟುವರ್ಡ್ಸ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಆ ಪ್ರಾಪರ್ಟಿನ ನಾವು ಪ್ಯಾಸಿವಿಟಿ ಅಂತ ಕರಿತೀವಿ. ಪ್ಯಾಸಿವಿಟಿ ಈಸ್ ನಥಿಂಗ್ ಬಟ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ದ ಮೆಟಲ್ಸ್ ಹ್ಯಾವಿಂಗ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಓಕೆ, ನೆಕ್ಸ್ಟ್ ನೋಡೋಣ ಬ್ರೌನ್ ರಿಂಗ್ ಟೆಸ್ಟ್. ಬ್ರೌನ್ ರಿಂಗ್ ಟೆಸ್ಟ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಆಲ್ರೆಡಿ ನಾವು ಫಸ್ಟ್ PUC ಯಲ್ಲಿ ಲ್ಯಾಬ್ ಅಲ್ಲಿ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ನೈಟ್ರೇಟ್ ಅಂತ ಮಾಡಿರ್ತೀವಿ, ಕರೆಕ್ಟ್ ಅಲ್ವಾ? ದಿಸ್ ದ ಬ್ರೌನ್ ರಿಂಗ್ ಟೆಸ್ಟ್ ಈಸ್ ದ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ನೈಟ್ರೇಟ್. ಏನಾಗುತ್ತೆ ನೋಡು, ಈಗ ಫಸ್ಟ್ ಜಸ್ಟ್ ಅಸ್ಯೂಮ್ ದಟ್ ಎ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಸಾಲ್ಟ್, ನೈಟ್ರೇಟ್ ಸಾಲ್ಟ್ ಸೊಲ್ಯೂಷನ್, ಯಾವುದೋ ಒಂದು ನೈಟ್ರೇಟ್ ಇರ್ತಕ್ಕಂತ ಒಂದು ಸಾಲ್ಟ್ ಸೊಲ್ಯೂಷನ್ ತಗೊಂಡಿದ್ವಿ, ಅದರಲ್ಲಿ ನೈಟ್ರೇಟ್ ಇದೆ. ಟು ದಟ್ add freshly prepared ferrous sulfate solution. Add freshly prepared ferrous sulfate solution. What is the brown ring test? To the nitrate solution, add few amount of freshly prepared ferrous sulfate solution and add concentrated sulfuric acid slowly, drop by drop. ಜಸ್ಟ್ ಟೆಸ್ಟ್ ಟ್ಯೂಬ್ ಅನ್ನ ಸ್ಲಾಂಟ್ ಆಗಿ ಬೆಂಡ್ ಮಾಡಿಕೊಂಡು ಅಲಾಂಗ್ ದ ಸೈಡ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಒಂದೊಂದೇ ಡ್ರಾಪ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಬಿಡಬೇಕು. ದಿಸ್ ಇಸ್ ಸಲ್ಫ್ಯೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಹಾಕಿದ ತಕ್ಷಣ ಏನಾಗುತ್ತೆ, ಎ ಬ್ರೌನ್ ರಿಂಗ್ ಈಸ್ ಡಿಪಾಸಿಟೆಡ್ ಬಿಟ್ವೀನ್ ದ ಟೂ ಲೇಯರ್ಸ್. ಇಲ್ಲೇನಾಗುತ್ತೆ, ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಬ್ರೌನ್ ಕಲರ್ ರಿಂಗ್ ಫಾರ್ಮೇಶನ್ ಆಗುತ್ತೆ. ಲೆಟ್ ಅಸ್ ಸ್ಟಡಿ ವೈ ದ ಬ್ರೌನ್ ರಿಂಗ್ ಈಸ್ ಫಾರ್ಮ್ ವಿತ್ ಈಕ್ವೇಶನ್ ನಾವು ಸ್ಟಡಿ ಮಾಡೋಣ. ಆಕ್ಚುಲಿ ಇಲ್ಲಿ ವಾಟ್ ಈಸ್ ಬ್ರೌನ್ ರಿಂಗ್ ಟೆಸ್ಟ್? To the salt solution, which salt solution? Nitrate salt solution, either sodium nitrate, potassium nitrate, ಯಾವ್ದಾದ್ರೂ ಆಗಲಿ. The nitrate solution is treated with freshly prepared ferrous sulfate along with add few amount of a concentrated sulfuric acid drop by drop. A brown ring is developed between the junction of two layers. This confirms the presence of nitrate ion. ಇಲ್ಲಿ ನೈಟ್ರೇಟ್ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಬ್ರೌನ್ ರಿಂಗ್ ಬರಲ್ಲ. ನೀವು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ತಗೊಂಡು ಈ ಟೆಸ್ಟ್ ಮಾಡಿದ್ರೆ ಬರಲ್ಲ, ಬೇರೆ ಯಾವುದೇ ಸಾಲ್ಟ್ ಸೊಲ್ಯೂಷನ್ ತಗೊಂಡ್ರು ಬರಲ್ಲ. ಓನ್ಲಿ ನೈಟ್ರೇಟ್ ಅಯಾನ್ ಇರ್ತಕ್ಕಂಥ ಸಾಲ್ಟ್ ಸೊಲ್ಯೂಷನ್ ಗೆ ನೀವು ಬ್ರೌನ್ ರಿಂಗ್ ಟೆಸ್ಟ್ ಮಾಡಿದಾಗ ಯು ವಿಲ್ ಗೆಟ್ ಬ್ರೌನ್ ರಿಂಗ್ ಬಿಟ್ವೀನ್ ದ ಜಂಕ್ಷನ್ಸ್ ಆಫ್ ಟು ಲಿಕ್ವಿಡ್ಸ್. ಈಗ ರಿಯಾಕ್ಷನ್ ನೋಡೋಣ. ಈಗ ನಾವೇನೇನು ತಗೊಂಡಿದೀವಿ, ಫಾರ್ ಎಕ್ಸಾಂಪಲ್ ಈಗ ನೈಟ್ರೇಟ್ ಸಾಲ್ಟ್ ಸೊಲ್ಯೂಷನ್ ಏನ್ ಹಾಕಿದೀವಿ, ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಹಾಕಿದೀವಿ. ಫೆರಸ್ ಸಲ್ಫೇಟ್ ಅಲ್ಲಿ ಈಗ ಅಯಾನಿಕ್ ಈಕ್ವೇಶನ್ ತಗೋತಾ ಇದ್ದೀನಿ. ಫೆರಸ್ ಸಲ್ಫೇಟ್ ಅಲ್ಲಿ ಐರನ್ ಗೆ ಆಕ್ಸಿಡೇಷನ್ ಸ್ಟೇಟ್ +2 ಇರುತ್ತೆ. ಟು ದಟ್ ಆಡ್ ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಕರೆಕ್ಟ್ ಅಲ್ವಾ? ಈಗ ಮೂರು ರಿಯೇಜೆಂಟ್ಸ್ ಅನ್ನ ಅಯಾನಿಕ್ ಈಕ್ವೇಶನ್ ಅಲ್ಲಿ ಬರ್ಕೋತಾ ಇದೀವಿ. ನೈಟ್ರೇಟ್ ಸಾಲ್ಟ್ ಸೊಲ್ಯೂಷನ್ ಈಸ್ ಟ್ರೀಟೆಡ್ ವಿತ್ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ and add concentrated sulfuric acid. ಏನಾಗುತ್ತೆ, the nitrate ion gets converted into nitric oxide. Ferrous ion gets oxidized to ferric ion along with the water. ಈ ಒಂದು ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗುತ್ತೆ. ಬ್ಯಾಲೆನ್ಸ್ ಮಾಡೋಣ ನೋಡಿ. ನೈಟ್ರೇಟ್ ಅಯಾನ್ ಇದು, ಈ ನೈಟ್ರೇಟ್ ಅಯಾನ್ ವಾಟ್ ಇಸ್ ಆಕ್ಸಿಡೇಷನ್ ನಂಬರ್? 3 2 6. ಓಕೆ, +5 ಇದೇನಾಗ್ತಾ ಇದೆ, +2 ಆಗ್ತಾ ಇದೆ. ನೈಟ್ರಿಕ್ ಆಕ್ಸೈಡ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಈಸ್ ಫೌಂಡ್ ಟು ಬಿ +2. +5 ಇದ್ದು +2 ಆಗ್ತಿದೆ ಅಂದ್ರೆ ಏನಾಗ್ತಿದೆ, ರಿಡಕ್ಷನ್ ಆಗ್ತಾ ಇದೆ. ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗ್ತಾ ಇದೆ? ಡಿಫರೆನ್ಸ್ 3 ಎಲೆಕ್ಟ್ರಾನ್. ಇಲ್ಲಿ ಫೆರಸ್ ಇದ್ದಿದ್ದು ಏನಾಗ್ತಿದೆ, ಫೆರಿಕ್ ಆಗ್ತಾ ಇದೆ, ಅಂದ್ರೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಿದೆ. ಇಟ್ ರೆಪ್ರೆಸೆಂಟ್ ಆಕ್ಸಿಡೇಷನ್. ಓಕೆ, ಇಲ್ಲಿ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಡಿಫರೆನ್ಸ್ 1 ಎಲೆಕ್ಟ್ರಾನ್ ಇದೆ. ಬ್ಯಾಲೆನ್ಸ್ ಆಗ್ಬೇಕಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ 3 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 3 ಇಂದ ಮಲ್ಟಿಪ್ಲೈ ಮಾಡೋದು ಅಂತಂದ್ರೆ ಇನ್ ದ ಸೆನ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ Fe3+ ಅಯಾನ್ಸ್ ಮಸ್ಟ್ ಬಿ 3. ಈಗ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಂಬರ್ ಆಫ್ ಐರನ್ 3 ಇದೆ, ಇಲ್ಲಿ 3 ಆಯ್ತು. ನಂಬರ್ ಆಫ್ ನೈಟ್ರೋಜನ್ ಓಕೆ ಆಯ್ತು. ಆಕ್ಸಿಜನ್ ಆಟಮ್ಸ್ ಎಷ್ಟಿದೆ, 3 ಇದೆ. ಇಲ್ಲೊಂದು ಆಕ್ಸಿಜನ್ ಆಟಮ್, ಇಲ್ಲಿ 2 ಮಾಡ್ಕೊಳ್ಳಿ. ನಂಬರ್ ಆಫ್ ಆಕ್ಸಿಜನ್ ಆಟಮ್ 1 + 2 3 ಆಯ್ತು. ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ಸ್ 4 ಇದೆ, ಇಲ್ಲಿ ಟೋಟಲ್ 4 ಹಾಕೊಳ್ಳಿ. ಈಕ್ವೇಶನ್ ಬ್ಯಾಲೆನ್ಸ್. ಹಾಗಾದ್ರೆ ಈಗ ನಾವು ಸ್ಟಡಿ ಮಾಡ್ತಾ ಇರೋದು ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಬ್ರೌನ್ ರಿಂಗ್. ಆ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬ್ರೌನ್ ರಿಂಗ್ ಫಾರ್ಮೇಶನ್ ಆಗಕ್ಕೆ ಮೇನ್ ಕಾರಣ ಏನು ಅಂತ ನೋಡೋಣ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಮಗೆ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗಿದೆ. ಈಗ ಈ ಸೊಲ್ಯೂಷನ್ ಅಲ್ಲಿ ಏನಾಗಿರುತ್ತೆ, ಇದೊಂದು ಕಾಂಪ್ಲೆಕ್ಸ್ ಇರುತ್ತೆ ನೋಡಿ, ದಟ್ ಈಸ್ FeH2O 6 times 2+. When
ನೈಟ್ರೇಟ್ ಸಾಲ್ಟ್ ಸೊಲ್ಯೂಷನ್ ಇಸ್ ಟ್ರೀಟೆಡ್ ವಿತ್ ಫೆರಸ್ ಸಲ್ಫೇಟ್ ಅಲಾಂಗ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಷನ್ ಆಗಿ ಈ ಒಂದು ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಶನ್ ಆಗಿರುತ್ತೆ. ಈ ಕಾಂಪ್ಲೆಕ್ಸ್ ಅಯಾನ್ ಫಸ್ಟ್ ಸ್ಟೆಪ್ ಅಲ್ಲಿ ಬಂದಿರತಕ್ಕಂತ ನೈಟ್ರಿಕ್ ಆಕ್ಸೈಡ್ ಜೊತೆ ರಿಯಾಕ್ಷನ್ ಆಗಿ ಜಸ್ಟ್ ಇದು ರೀಪ್ಲೇಸ್ ಮಾಡುತ್ತೆ. ಒಂದು ನೈಟ್ರಿಕ್ ಆಕ್ಸೈಡ್ ಬಂದು ಈ ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡುತ್ತೆ, ಒಂದು ವಾಟರ್ ಮಾಲಿಕ್ಯೂಲ್ ಈ ಕಡೆ ಜಸ್ಟ್ ಇಂಟರ್ಚೇಂಜ್ ಆಗುತ್ತೆ. ದ ಫೈನಲ್ ಪ್ರಾಡಕ್ಟ್ ಒಬ್ಟೈನ್ಡ್ ಈಸ್ FeH2O. ಟೋಟಲ್ ಎಷ್ಟಿತ್ತು? 5 ಇತ್ತು, ಸರಿ 6 ಇತ್ತು, ಈಗ 5 ಆಗುತ್ತೆ. ಯಾಕಂದ್ರೆ ಇನ್ ಪ್ಲೇಸ್ ಆಫ್ ಒನ್ ವಾಟರ್ ಮಾಲಿಕ್ಯೂಲ್ ನೈಟ್ರಿಕ್ ಆಕ್ಸೈಡ್ ಬಂದು ಸೇರ್ಕೊಳ್ತಾ ಇದೆ ಆ ಕಾಂಪ್ಲೆಕ್ಸ್ ಒಳಗಡೆ. ಅಲ್ಲಿಗೆ ಇದ್ರ ಒಳಗಡೆ ಕಾಂಪ್ಲೆಕ್ಸ್ ಒಳಗಡೆ ಇರ್ತಕ್ಕಂತ ಒಂದು ವಾಟರ್ ಮಾಲಿಕ್ಯೂಲ್ ಏನಾಯ್ತು? ರಿಲೀಸ್ ಆಯ್ತು. ಅರ್ಥಾಯ್ತಾ? ದಿಸ್ ಈಸ್ ದ reason for the formation of brown ring. What is the composition of brown ring? That is penta aqua nitrosonium iron. Oxidation number of iron ಕೇಳಿದರೆ, ಇದು ಆಬ್ಜೆಕ್ಟಿವ್ ಅಲ್ಲಿ ಸುಮಾರು ಸರಿ ಕೇಳಿದರೆ. What is the oxidation number of iron in brown ring complex? ಐರನ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋಣ. That is X plus 5 ವಾಟರ್ ಮಾಲಿಕ್ಯೂಲ್ ಇದೆ. ಆಕ್ಸಿಡೇಷನ್ ನಂಬರ್ is found to be 0 because water is a neutral molecule, ಚಾರ್ಜ್ ಇಲ್ಲ. ನೈಟ್ರೋಸೋನಿಯಂ NO ಗೆ ಆಕ್ಸಿಡೇಷನ್ ನಂಬರ್ ಬಂದು +1 ಈಕ್ವೇಟೆಡ್ ಟು +2. ಹಾಗಾದ್ರೆ ಏನಾಗುತ್ತೆ? therefore X is equal to +1 ಆ ಕಡೆ ಹೋದ್ರೆ -1 ಆಗುತ್ತೆ. therefore what is the oxidation number of iron in brown ring complex? That is +1. What is the IUPAC name of the brown ring? Penta ಅಂದ್ರೆ 5, penta aqua is nothing but water, penta aqua ನೈಟ್ರಸೋನಿಯಂ NO is nothing but ನೈಟ್ರಸೋನಿಯಂ. ಕಾಂಪ್ಲೆಕ್ಸ್ ಒಳಗಡೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇದ್ದಾಗ ಅದನ್ನ ನೈಟ್ರಸೋನಿಯಂ ಅಂತ ನೇಮ್ ಮಾಡಬೇಕು. ಪೆಂಟಾ ಅಕ್ವಾ ನೈಟ್ರಸೋನಿಯಂ ಐರನ್. ಐ ವಿಲ್ ರೈಟ್ ಹಿಯರ್ ಪೆಂಟಾ ಅಕ್ವಾ ನೈಟ್ರಸೋನಿಯಂ ಐರನ್ 1. This is the IUPAC name of the brown ring test. ಇಲ್ಲಿ ಬ್ರೌನ್ ರಿಂಗ್ ಫಾರ್ಮೇಶನ್ ಆಗಕ್ಕೆ ಮೇನ್ ರೀಸನ್ ಈ ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗೋದ್ರಿಂದ. ದ ಕಲರ್ ಆಫ್ ದಿಸ್ ಕಾಂಪ್ಲೆಕ್ಸ್ ಇಸ್ ಬ್ರೌನ್ ರಿಂಗ್. ಕ್ಲಿಯರ್? ವೆನ್ ದ ಸಾಲ್ಟ್ ನೈಟ್ರೇಟ್ ಸಾಲ್ಟ್ ಸೊಲ್ಯೂಷನ್ ಇಸ್ ಟ್ರೀಟೆಡ್ ವಿತ್ ದ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ and add few drops of concentrated sulfuric acid, it form brown ring. The reason for the formation of brown ring is this complex penta aqua nitrosonium iron 1. What is the oxidation number of iron in brown ring test? That is +1. This is about the nitric acid, the chemical properties. Next, uses of nitric acid. No, what are the uses of nitric acid? See, this nitric acid is mainly used in the preparation of ammonium nitrate fertilizers. Ammonium nitrate formula NH4NO3. Nitric acid is mainly used in the preparation of ammonium nitrate fertilizers. ಕೆಲವೊಂದು ಫರ್ಟಿಲೈಸರ್ಸ್ ಅಮೋನಿಯಂ ನೈಟ್ರೇಟ್ ಫರ್ಟಿಲೈಸರ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೆ ಈ ಒಂದು ನೈಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಮೋರ್ ಓವರ್ ದಿಸ್ ಅಮೋನಿಯಂ ನೈಟ್ರೇಟ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸ್ಪ್ಲೋಸಿವ್. ಇದನ್ನ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೂಡ ಅಮೋನಿಯಂ ನೈಟ್ರೇಟ್ ಅನ್ನ ಯೂಸ್ ಮಾಡ್ತಾರೆ. ವಾಲ್ಯೂಮ್ ಜಾಸ್ತಿ ಆಗುತ್ತೆ ಎಕ್ಸ್ಪ್ಲೋಡ್ ಆಗಿದ ತಕ್ಷಣ. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ TNT, ಎಕ್ಸ್ಪ್ಲೋಸಿವ್ಸ್ ಲೈಕ್ TNT, picric acid. ನೆಕ್ಸ್ಟ್ ಗನ್ ಕಾಟನ್ ಅಂತ ಇರುತ್ತೆ, ಇವೆಲ್ಲ ಕೂಡ ಎಕ್ಸ್ಪ್ಲೋಸಿವ್ಸ್. ಈ ಎಕ್ಸ್ಪ್ಲೋಸಿವ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ ಇನ್ ದ ಪ್ರಿಪರೇಷನ್ ಆಫ್ ಎಕ್ಸ್ಪ್ಲೋಸಿವ್ಸ್ ಲೈಕ್ TNT, picric acid and also gun cotton. And it is also used in the purification of gold and silver. ಗೋಲ್ಡ್ ಮತ್ತೆ ಸಿಲ್ವರ್ ಪ್ಯೂರಿಫಿಕೇಶನ್ ಅಲ್ಲಿ ಕೂಡ ಈ ಒಂದು ಪ್ರೋಸೆಸ್ ಅಲ್ಲಿ ಕೂಡ ಈ ಒಂದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಆರ್ಟಿಫಿಷಿಯಲ್ ಸಿಲ್ಕ್. ಆರ್ಟಿಫಿಷಿಯಲ್ ಸಿಲ್ಕ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಈ ಒಂದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಕ್ಲೀನ್ಸಿಂಗ್ ಆಫ್ ಮೆಟಲ್ ಅಂಡ್ ಎಚ್ಚಿಂಗ್ ಆಫ್ ಮೆಟಲ್ ಅಂತ ಹೇಳ್ತೀವಿ. ಎಚ್ಚಿಂಗ್ ಆಫ್ ಮೆಟಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎಚ್ಚಿಂಗ್? ಎಚ್ಚಿಂಗ್ ಅಂದ್ರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಡಿಸೈನ್ಸ್ ಅಂಡ್ ಪಿಕ್ಚರ್ಸ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್. ಈಗ ಯಾವ್ದಾದ್ರು ಒಂದು ಮೆಟಲ್ಸ್ ಮೇಲೆ ಆ ಒಂದು ಯಾವ್ದಾದ್ರು ಒಂದು ಪಿಕ್ಚರ್ ನ ಡಿಸೈನ್ ಮಾಡಬೇಕು, ಡ್ರಾ ಮಾಡಬೇಕು ಅಂದ್ರೆ ಈ ವಿತ್ ದ ಹೆಲ್ಪ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ವಿ ಕ್ಯಾನ್ ಈಸಿಲಿ ಡ್ರಾ ದ ಪಿಕ್ಚರ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್. ಆ ಪ್ರೋಸೆಸ್ ಅನ್ನ ನಾವು ಎಚ್ಚಿಂಗ್ ಅಂತ ಕರಿತೀವಿ. ಎಚ್ಚಿಂಗ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಪಿಕ್ಚರ್ಸ್ ಅಂಡ್ ಡಿಸೈನ್ಸ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್. ಇಷ್ಟು ಈ ಒಂದು ಯೂಸಸ್ ಆಫ್
ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ನೆಕ್ಸ್ಟ್ ಈಗ ಫಾಸ್ಫರಸ್ ನೋಡೋಣ. ಫಾಸ್ಫರಸ್ ಪ್ರಾಪರ್ಟೀಸ್, ಪ್ರಿಪರೇಷನ್ಸ್ ಎಲ್ಲ. ಓಕೆ, phosphorus. Next concept is phosphorus. Phosphorus. Phosphorus exists in many allotropic forms. Out of that, the three very important allotropic forms of phosphorus are three. They are white phosphorus, red phosphorus. Next one, no, red phosphorus, then black phosphorus. The three very important allotropes of phosphorus is white phosphorus, red phosphorus, and black phosphorus. Let us discuss one by one. Under that, white phosphorus. First one is white phosphorus. See, this white phosphorus is translucent waxy like solid. Wax ತರ ಇರುತ್ತೆ. ಟ್ರಾನ್ಸ್ಲೂಸೆಂಟ್ ಅಂದ್ರೆ ಗೊತ್ತಿದೆ, ಟ್ರಾನ್ಸ್ಪರೆಂಟ್ ಅಲ್ಲ, ಟ್ರಾನ್ಸ್ಲೂಸೆಂಟ್. ವೈಟ್ ಫಾಸ್ಫರಸ್ ಇಸ್ ಟ್ರಾನ್ಸ್ಲೂಸೆಂಟ್ ವ್ಯಾಕ್ಸಿ ಲೈಕ್ ಸಾಲಿಡ್. ಇಟ್ ಕ್ಯಾನ್ ಬಿ ಕಟ್ ವಿತ್ ದ ನೈಫ್. ಅಂದ್ರೆ ಅಷ್ಟೊಂದು ಸ್ಮೂತ್ ಆಗಿರುತ್ತೆ, ನೈಫ್ ಅನ್ನ ತಗೊಂಡು ಈಸಿಯಾಗಿ ಕಟ್ ಮಾಡಬಹುದು. ಅಂಡ್ ಇಟ್ ಈಸ್ ಹೈಲಿ ಪಾಯ್ಸನಸ್ ಆಲ್ಸೋ. ವೈಟ್ ಫಾಸ್ಫರಸ್ ಈಸ್ ಹೈಲಿ ಪಾಯ್ಸನಸ್ ಅಂಡ್ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಜೊತೆ ಸಾಲ್ಯುಬಲ್ ಆಗಲ್ಲ, ಬಟ್ ಇಟ್ ಈಸ್ ರೆಡಿಲಿ ಸಾಲ್ಯುಬಲ್ ಇನ್ ಕಾರ್ಬನ್ ಡೈಸಲ್ಫೈಡ್, ಆಲ್ಕೋಹಾಲ್, ಈ ತರ ಇದರಲ್ಲಿ ಸಾಲ್ಯುಬಲ್ ಆಗುತ್ತೆ. ಅಂಡ್ ಮೋರ್ ಓವರ್, ದಿಸ್ ವೈಟ್ ಫಾಸ್ಫರಸ್ ಈಸ್ ಹೈಲಿ ರಿಯಾಕ್ಟಿವ್ ಅಂಡ್ ಇಟ್ ಕ್ಯಾಚಸ್ ಫೈರ್. ಅಂದ್ರೆ ಇಟ್ ಗ್ಲೋಸ್ ಇನ್ ಡಾರ್ಕ್ ಅಂತಾನು ಕೂಡ ಹೇಳ್ತೀವಿ. ಈ ಒಂದು ವೈಟ್ ಫಾಸ್ಫರಸ್ ಈ ಒಂದು ಡಾರ್ಕ್ ಮೀಡಿಯಂ ಅಲ್ಲಿ ತನ್ನಷ್ಟಕ್ಕೆ ತಾನೇ ಹತ್ಕೊಂಡು ಉರಿಯೋ ಚಾನ್ಸಸ್ ಇದೆ. ಆ ಪ್ರೋಸೆಸ್ ನ ನಾವು ಕೆಮಿಲೂಮಿನೆಸೆನ್ಸ್ ಅಥವಾ ಫಾಸ್ಫೋರೆಸೆನ್ಸ್ ಅಂತಾನು ಕೂಡ ಕರಿತೀವಿ. ದ ಪ್ರೋಸೆಸ್ ಆಫ್ burning the white phosphorus in the atmospheric air is called chemiluminescence or phosphorescence. ಅರ್ಥ ಆಯ್ತಾ? White phosphorus is translucent waxy like solid. It can be cut with the knife and it is insoluble in water but readily soluble in organic solvents like carbon disulfide and so on, and it is highly poisonous and it glows in air. ಯಾಕೆ ಅದು ವೈಟ್ ಫಾಸ್ಫರಸ್ ಅಷ್ಟೊಂದು ಹೈಲಿ ರಿಯಾಕ್ಟಿವ್, ಯಾಕೆ ಅದಷ್ಟು ಕಡೆ ಹತ್ಕೊಂಡು ಉರಿಯುತ್ತೆ ಅಂದ್ರೆ ಅದಕ್ಕೆ ರೀಸನ್ ಏನಂದ್ರೆ ದಿಸ್ ಫಾಸ್ಫರಸ್ ಎಕ್ಸಿಸ್ಟ್ ಇನ್ ಟೆಟ್ರಾಅಟಾಮಿಕ್. ಗೊತ್ತಿದೆ, ಫಾಸ್ಫರಸ್ ಎಕ್ಸಿಸ್ಟ್ ಆಗೋದು ಟೆಟ್ರಾಅಟಾಮಿಕ್ ಸ್ಟೇಟ್ ಅಲ್ಲಿ. ಆ ಒಂದು ಫಾಸ್ಫರಸ್ ಸ್ಟ್ರಕ್ಚರ್ ನ ಬರ್ಕೊಂಡಾಗ ದ ಸ್ಟ್ರಕ್ಚರ್ ಆಫ್ ಫಾಸ್ಫರಸ್ ಈಸ್ ಲೈಕ್ ದಿಸ್. The structure of phosphorus is like this and the bond angle between PPP bond angle is found to be 60 degree, which is less than the tetrahedral bond angle. 109.5 degree ಗಿಂತೂ ಏನಾಗಿರುತ್ತೆ, ಬಾಂಡ್ ಆಂಗಲ್ ಕಡಿಮೆ ಇದೆ. ಜಸ್ಟ್ 60 degree ಬಾಂಡ್ ಆಂಗಲ್ ಇರೋದ್ರಿಂದ the molecule is highly strained. ಮಾಲಿಕ್ಯೂಲ್ ಸ್ಟ್ರೈನ್ ಜಾಸ್ತಿ ಆಗಿದೆ, ಯಾಕಂದ್ರೆ ಬಾಂಡ್ ಆಂಗಲ್ ಜಾಸ್ತಿ ಇದ್ದಷ್ಟು ಈಸಿಯಾಗಿ ಅದು ಎಕ್ಸಿಸ್ಟ್ ಆಗ್ತವೆ, ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಬಟ್ ಬಾಂಡ್ ಆಂಗಲ್ ತುಂಬಾ ಕಡಿಮೆ ಇರೋದ್ರಿಂದ ಮಾಲಿಕ್ಯೂಲ್ಗೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಹೈ ಆಂಗುಲಾರ್ ಸ್ಟ್ರೈನ್ ದ ಮಾಲಿಕ್ಯೂಲ್ ದ P4 ಮಾಲಿಕ್ಯೂಲ್ ಈಸ್ ಹೈಲಿ ರಿಯಾಕ್ಟಿವ್. ಈಸಿಯಾಗಿ ಬಾಂಡ್ ಬ್ರೇಕ್ ಆಗುತ್ತೆ, 100% ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹೆನ್ಸ್ ಇಟ್ ರೆಡಿಲಿ ಕ್ಯಾಚಸ್ ಫೈರ್. ಆ ಒಂದು ಆಕ್ಸಿಜನ್, ಏರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ, ದಿಸ್ ವೈಟ್ ಫಾಸ್ಫರಸ್ ರೆಡಿಲಿ ಕ್ಯಾಚಸ್ ಫೈರ್ and it burns with oxygen to form P4O10 white fumes ಅನ್ನ ಕೊಡುತ್ತೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿದಾಗ 5 ಆಗುತ್ತೆ. ಈಗ ಜಸ್ಟ್ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನೀವು ಎಸ್ಪೆಷಲಿ ಒಂದು ಸ್ಮಶಾನ ಅಂತ ತಗೊಂಡಾಗ ಅಲ್ಲಿ ನಿಮ್ಗೆ ವೈಟ್, ಈಗ ನೀವು ಈವನ್ ಮೂವೀಸ್ ನೋಡ್ಬೇಕಾದ್ರೆ ಅಥವಾ ಸೀರಿಯಲ್ಸ್ ನೋಡ್ಬೇಕಾದ್ರೆ ಸ್ಮಶಾನ ಅಂತ ತೋರಿಸಿದ ತಕ್ಷಣ ನಿಮ್ಗೆ ಫಸ್ಟ್ ಪಿಕ್ಚರ್ ಏನ್ ಬರುತ್ತೆ, ಆ ಸ್ಮಶಾನದಲ್ಲಿ ವೈಟ್ ಕಲರ್ ಫ್ಯೂಮ್ಸ್ ಬರ್ತಕ್ಕಂಥದ್ದು. ಅದಕ್ಕೆ ರೀಸನ್ ಏನಂದ್ರೆ ಆ ಒಂದು ಡೆಡ್ ಬಾಡಿ ಬರ್ನ್ ಆದ್ಮೇಲೆ ಅದ ಡೆಡ್ ಬಾಡಿಯಲ್ಲಿ ಇರ್ತಕ್ಕಂಥ ಬೋನ್ಸ್, ವಿ ನೋ ದಟ್ ಬೋನ್ಸ್ ಕಂಟೈನಿಂಗ್ ಫಾಸ್ಫರಸ್, ಬೋನ್ ಅಲ್ಲಿ ಇರ್ತಕ್ಕಂಥ ವೈಟ್ ಫಾಸ್ಫರಸ್ ಏನಾಗುತ್ತೆ, ಡಾರ್ಕ್ ಮೀಡಿಯಂ ಅಲ್ಲಿ ಏರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಬರ್ನ್ ಆಗುತ್ತೆ. ಬರ್ನ್ ಆಗ್ಬಿಟ್ಟು ಆ ವೈಟ್ ಕಲರ್ ಫ್ಯೂಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಳೆ ಕಾಲದಲ್ಲಿ ಅದನ್ನ ಕೊಳ್ಳಿದೆವ್ವ ಅಂತಾನು ಕೂಡ ಕರಿತಾ ಇದ್ರು. ಹಳೆ ಕಾಲದಲ್ಲಿ ಅದೊಂದು ಮೂಢನಂಬಿಕೆ, ಅದನ್ನ ಕೊಳ್ಳಿದೆವ್ವ ಅಂತ ಕರಿತಾ ಇದ್ರು. ಯಾಕಂದ್ರೆ ಅದು ಬರ್ನ್ ಆಗ್ಬೇಕಾದ್ರೆ, ಆ ಒಂದು ಫಾಸ್ಫರಸ್ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ಬೇಕಾದ್ರೆ ಇಟ್ ಕ್ಯಾಚಸ್ ಫೈರ್
ಆ ಫೈರ್ ಕ್ಯಾಚ್ ಮಾಡ್ಕೊಂಡಿದ ತಕ್ಷಣ ಅದು ಸ್ಮಶಾನದಲ್ಲೇ ಕಾಣಿಸುತ್ತದೆ. ಯಾಕಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫಾಸ್ಫರಸ್ ಇನ್ ಬೋನ್. ಆ ಒಂದು ಫೈರ್ ಕ್ಯಾಚ್ ಆಗಿದ ತಕ್ಷಣ ಜನ ಏನ್ ಅನ್ಕೋತಾ ಇದ್ರು ಹಳೆ ಕಾಲದಲ್ಲಿ, ಇದು ದೆವ್ವ, ಯಾವ್ದೋ ದೆವ್ವ ಇದೆ ಅಂತ ಅನ್ಕೋತಾ ಇದ್ರು. ಆಕ್ಚುಲಿ ದ ರೀಸನ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫಾಸ್ಫರಸ್. ಅದನ್ನೇ ಕೊಳ್ಳಿ ದೆವ್ವ ಅಂತಾನು ಕೂಡ ಕರೀತಾ ಇದ್ರು. ಇರ್ಲಿ, ಬಟ್ ಗೊತ್ತಿಲ್ಲ. P4O10 ಅಂತಕ್ಕಂಥ ವೈಟ್ ಕಲರ್ ಫ್ಯೂಮ್ಸ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ನಮ್ಗೇನ್ ಈ ಒಂದು ವೈಟ್ ಫ್ಯೂಮ್ಸ್ ಕಾಣಿಸುತ್ತೆ ಸ್ಮಶಾನದಲ್ಲಿ, ಅದು ರೀಸನ್ ಫಾಸ್ಫರಸ್ ಆಕ್ಸಿಜನ್ ಜೊತೆ ಬರ್ನ್ ಆದಾಗ ಪ್ರೊಡ್ಯೂಸ್ ಆಗ್ತಕ್ಕಂಥ P4O10 ನ ವೇಪರ್ಸ್. ಓಕೆ, ಈಗ ರಿಯಾಕ್ಷನ್ ನೋಡೋಣ. ಕೆಲವೊಂದು ರಿಯಾಕ್ಷನ್ಸ್, ಸಪೋಸ್ ವೆನ್ ವೈಟ್ ಫಾಸ್ಫರಸ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಜೊತೆ ರಿಯಾಕ್ಷನ್ ಆದಾಗ ನಮ್ಗೆ PCl3 ಫಾರ್ಮೇಶನ್ ಆಗುತ್ತೆ. And also white phosphorus reacts with chlorine to form PCl5. ಎರಡು ಫಾರ್ಮೇಶನ್ ಆಗುತ್ತೆ. ಬಟ್ ಹೀಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ white phosphorus is highly reactive. It readily combines with chlorine to form both PCl3 and PCl5. Let us balance the reaction. Number of phosphorus 4 ಇದೆ, chlorine 12 ಇದೆ, ಇಲ್ಲಿ 6 ಹಾಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ಫಾಸ್ಫರಸ್ 4, ಇಲ್ಲಿ 4 ತಗೊಳ್ಳಿ. ನಂಬರ್ ಆಫ್ ಕ್ಲೋರಿನ್ 5 4s 20, hence 10 mole. ಅಂದ್ರೆ ಫಾಸ್ಫರಸ್ ಗೆ 6 moles ಆಫ್ ಕ್ಲೋರಿನ್ ಯೂಸ್ ಮಾಡಿದಾಗ PCl3 ಬರುತ್ತೆ, 10 moles ಆಫ್ ಕ್ಲೋರಿನ್ ಕಂಬೈನ್ ಆದಾಗ PCl5 ಫಾರ್ಮೇಶನ್ ಆಗುತ್ತೆ. ಅದೇ ತರ ಕೆಲವೊಂದು ಮೆಟಲ್ಸ್ ಜೊತೆ ರಿಯಾಕ್ಷನ್ ಮಾಡಿದಾಗ, ಸಪೋಸ್ ವೆನ್ ವೈಟ್ ಫಾಸ್ಫರಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಟು ಫಾರ್ಮ್ ಮೆಟಲ್ಸ್ ಫಾಸ್ಫೈಡ್ಸ್. ಯಾವುದೇ ಒಂದು ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಅನ್ನ ಫಾಸ್ಫರಸ್ ಜೊತೆ ರಿಯಾಕ್ಷನ್ ಮಾಡಿದಾಗ ಮೆಟಲ್ ಫಾಸ್ಫೈಡ್ಸ್ ಫಾರ್ಮೇಶನ್ ಆಗುತ್ತೆ. ಈಗ ಎಕ್ಸಾಂಪಲ್, ಸೋಡಿಯಂ ರಿಯಾಕ್ಟ್ಸ್ ವಿತ್ ವೈಟ್ ಫಾಸ್ಫರಸ್ ಟು ಫಾರ್ಮ್ ಸೋಡಿಯಂ ಫಾಸ್ಫೈಡ್. ಸೋಡಿಯಂ ಆಕ್ಸಿಡೇಷನ್ ನಂಬರ್ 1, ಅದಕ್ಕೆ ಫಾಸ್ಫರಸ್ ಹೋಗೋಣ. ಫಾಸ್ಫರಸ್ ಬಿಲಾಂಗ್ಸ್ ಟು 15 group, hence it is having -3 oxidation state. This is the formula for sodium phosphide. ಸೋಡಿಯಂ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ನೋಡಿದಾಗ ಸೋಡಿಯಂ ಆಕ್ಸಿಡೇಷನ್ ನಂಬರ್ ನ ಇಲ್ಲಿ ಕೊಡಿ, ಬೇಕಾದ್ರೆ ಇಲ್ಲಿ 1 ಅಂತ ತಗೋಬಹುದು. ಫಾಸ್ಫರಸ್ ಆಕ್ಸಿಡೇಷನ್ ನಂಬರ್ ನ ಸೋಡಿಯಂಗೆ ಕೊಡಬಹುದು. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಫಾಸ್ಫರಸ್ 4 ಇದೆ, ಇಲ್ಲಿ 1 ಇದೆ, 4 ಆಗಿ. ನಂಬರ್ ಆಫ್ ಸೋಡಿಯಂ ಎಷ್ಟಿದೆ? 4 3s 12 ಇದೆ, ಇಲ್ಲಿ ಕೂಡ 12 ಹಾಕಿ. ಈಕ್ವೇಶನ್ ಬ್ಯಾಲೆನ್ಸ್. ಸಿಮಿಲರ್ಲಿ, ವೆನ್ ವೈಟ್ ಫಾಸ್ಫರಸ್ ರಿಯಾಕ್ಟ್ಸ್ ವಿತ್ ಮೆಗ್ನೀಷಿಯಂ ಜೊತೆ ರಿಯಾಕ್ಷನ್ ಆದಾಗ ಕೂಡ ನಮಗೆ ಮೆಗ್ನೀಷಿಯಂ ಫಾಸ್ಫೈಡ್ ಫಾರ್ಮೇಶನ್ ಆಗುತ್ತೆ. Magnesium, what is the formula, exact formula composition for magnesium phosphide? Magnesium oxidation number +2. ಕರೆಕ್ಟಾ? ಅದನ್ನೇ ಫಾಸ್ಫರಸ್ ಗೆ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಬರ್ಕೊಂಡ್ರೆ ಆಯ್ತು. ಫಾಸ್ಫರಸ್ ಆಕ್ಸಿಡೇಷನ್ ನಂಬರ್ 3 -3 ಈ ಕಡೆ ಹಾಕಿ. ಆಕ್ಸಿಡೇಷನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಫಾಸ್ಫರಸ್ ಆಟಮ್ಸ್ 4 ಇದೆ, ಇಲ್ಲಿ 2 ಹಾಕೊಳ್ಳಿ. 2 2s 4. Number of magnesium atom 6, hence equation is balanced. See, this is about white phosphorus. It readily reacts with chlorine and certain metals. Okay, let us go to the black phosphorus. Black phosphorus ಗೆ that first red phosphorus ಹೋಗೋಣ. Okay, next we'll continue the red phosphorus. Okay, this red phosphorus is less reactive compared to white phosphorus. It does not glow in dark. It is hard crystalline solid. It is not a poisonous. Properties ಹೇಳ್ತಾ ಇದೆ ನೋಡಿ. ಆಗ ಅಲ್ಲಾದ್ರೆ ನೈಫ್ ಅನ್ನ ತಗೊಂಡೆ ಕಟ್ ಮಾಡಬಹುದು ವೈಟ್ ಫಾಸ್ಫರಸ್ ನ. ಬಟ್ ದಿಸ್ ರೆಡ್ ಫಾಸ್ಫರಸ್ ಈಸ್ a hard crystalline solid. It is insoluble in water like white phosphorus and readily soluble in carbon disulfide. But white phosphorus is a poison, but red phosphorus, even though black phosphorus is not a poisonous. And moreover, it does not burns with air. It does not catches fire. Like white phosphorus ಹೆಂಗೆ ಆಕ್ಸಿಜನ್ ಜೊತೆ ಬರ್ನ್ ಆಗ್ತಿತ್ತು, ಅದೇ ತರ ರೆಡ್ ಫಾಸ್ಫರಸ್ ಬರ್ನ್ ಆಗಲ್ಲ. ಅದಕ್ಕೆ ರೀಸನ್ ಏನಂದ್ರೆ, ಇನ್ ರೆಡ್ ಫಾಸ್ಫರಸ್ the P4 molecules are covalently bonded to other P4 molecules. ನೋಡಿ ಇಲ್ಲಿ ಏನಾಗಿರುತ್ತೆ, ಈ P4 molecules, ಈ ಒಂದು ರೆಡ್ ಫಾಸ್ಫರಸ್ ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ. each in P4 in red phosphorus, each phosphorus molecules are polymerized. P4 molecules ಗೆ polymeric chain formation ಆಗಿದೆ. And the phosphorus molecules are linked together with other phosphorus through the strong covalent linkage. Hence ಇಲ್ಲಿ ಒಂದು ಸ್ಟ್ರೈನ್ ಇದ್ರೂ ಕೂಡ ಈ ಒಂದು ಬಾಂಡ್ ಸ್ಟೇಬಲ್ ಆಗಿರೋದ್ರಿಂದ it is somewhat less reactive compared to white phosphorus. Then how to prepare this red phosphorus ಅಂದ್ರೆ ಪ್ರಿಪರೇಷನ್ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ವೈಟ್ ಫಾಸ್ಫರಸ್ ಇದೆ. White phosphorus, this white phosphorus is heated to about 573 Kelvin in inert solvent, inert atmosphere, in a solvent alla, inert atmosphere like
ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ವೈಟ್ ಫಾಸ್ಫರಸ್ ಅನ್ನ ನಾವು 573 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಟ್ ಕನ್ವರ್ಟೆಡ್ ಇಂಟು ರೆಡ್ ಫಾಸ್ಫರಸ್. Clear? How to prepare red phosphorus? When white phosphorus is heated to 573 Kelvin in inert atmosphere to form red phosphorus. And the last one is black phosphorus. Black phosphorus. See, this black phosphorus is a highly polymerized form of phosphorus. Ella allotropic form ge compare ಮಾಡಿದಾಗ the highly polymerized ಅಲೋಟ್ರೋಪ್ ಆಫ್ ಫಾಸ್ಫರಸ್ ಈಸ್ ಬ್ಲಾಕ್ ಫಾಸ್ಫರಸ್. ಯಾಕೆಂದ್ರೆ ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ ಇಟ್ ಈಸ್ ಲೈಕ್ ಹೆಕ್ಸಾಗನಲ್ ರಿಂಗ್ ಸ್ಟ್ರಕ್ಚರ್. ಅಂದ್ರೆ ಆಲ್ಮೋಸ್ಟ್ ಗ್ರಾಫೈಟ್ ಸ್ಟ್ರಕ್ಚರ್ ಹೆಂಗಿರುತ್ತೋ ಆ ತರ ಸ್ಟ್ರಕ್ಚರ್ ಇರುತ್ತೆ. ಹೆಕ್ಸಾಗನಲ್ ರಿಂಗ್ ಸ್ಟ್ರಕ್ಚರ್. ರೈಟ್ ಹಿಯರ್ ಫಾಸ್ಫರಸ್, ಫಾಸ್ಫರಸ್. ಓಕೆ, just like a graphite, each phosphorus atom here in black phosphorus, it is like a graphite structure in which each phosphorus is bonded to 3 of its neighboring phosphorus atom. ನೀವು ಯಾವುದೇ ಫಾಸ್ಫರಸ್ ನ ತಗೊಳ್ಳಿ, 3 ನೈಬರಿಂಗ್ ಫಾಸ್ಫರಸ್ ಜೊತೆ ಬಾಂಡ್ ಆಗಿರುತ್ತೆ. ನೀವು ಇದನ್ನ ತಗೊಳ್ಳಿ, ಇಲ್ಲಿ ತಗೋಬಹುದು, ಇಲ್ಲೊಂದು ಫಾಸ್ಫರಸ್, ಇಲ್ಲೊಂದು ಫಾಸ್ಫರಸ್, ಇದು ಇಲ್ಲಿ ತಗೊಂಡಾಗ 1 2 3 each phosphorus is covalently bonded to 3 of the neighboring phosphorus. Because of this structure, this black phosphorus is a highly stable. ಎಲ್ಲಾ ಫಾಸ್ಫರಸ್ ಗೂ ಕಂಪೇರ್ ಮಾಡಿದಾಗ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರೋದು ಬ್ಲಾಕ್ ಫಾಸ್ಫರಸ್ ಗೆ, ಇನ್ ಸ್ವಲ್ಪ ಕಡಿಮೆ ಅಂದ್ರೆ ರೆಡ್ ಫಾಸ್ಫರಸ್ ಗೆ, ತುಂಬಾ ಕಡಿಮೆ ಅಂದ್ರೆ ವೈಟ್ ಫಾಸ್ಫರಸ್, ಬಿಕಾಸ್ ದಟ್ ಈಸ್ ಹೈಲಿ ರಿಯಾಕ್ಟಿವ್. ಪ್ರಾಪರ್ಟೀಸ್ ಗೆ ಹೋದಾಗ ದಿಸ್ ಬ್ಲಾಕ್ ಫಾಸ್ಫರಸ್ ಈಸ್ ಹೈಲಿ ಪಾಲಿಮರೈಸ್ಡ್ ಫಾರ್ಮ್ ಆಫ್ ಆಲ್ ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಫಾಸ್ಫರಸ್, and this black phosphorus is slightly conduct electricity just like a graphite because of this hexagonal ring structure. ಸ್ವಲ್ಪ electricity ನ ಕಂಡಕ್ಟ್ ಮಾಡತಕ್ಕಂತ ನೇಚರ್ ಇದೆ, and it does not glows in dark like red phosphorus. ಇದು ಕೂಡ ಡಾರ್ಕ್ ಅಲ್ಲಿ ಗ್ಲೋ ಆಗೋದಿಲ್ಲ, and it is stable up to 673 ಕೆಲ್ವಿನ್. 673 ಕೆಲ್ವಿನ್ ವರೆಗೂ ಇದು ಬಾಂಡ್ಸ್ ಬ್ರೇಕ್ ಆಗಲ್ಲ, ರಿಯಾಕ್ಷನ್ ಆಗಲ್ಲ. This black phosphorus reacts only above 673 Kelvin. This is about the black phosphorus. In the next video session, I will continue the phosphine. What is the formula for phosphine is PH3. How to prepare phosphine? What are the physical and chemical properties of phosphine ಅನ್ನೋದನ್ನ next video ದಲ್ಲಿ ಡಿಸ್ಕಸ್ ಮಾಡೋಣ. Thank you for watching.